ಹಾಯ್ ನಮಸ್ಕಾರ. ಕನ್ನಡ ಸಿನಿ ವಿಮರ್ಶೆಗೆ ಸ್ವಾಗತ. ಇವತ್ತು ನಾನು OTT ರಿಲೀಸ್‌ಗಳು ಯಾವ್ದ್ಯಾವ್ದು ಈ ವೀಕ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಡೋಂಟ್ ಮಿಸ್. ನಿಜವಾಗ್ಲೂ ತುಂಬಾ ಒಳ್ಳೊಳ್ಳೆ OTT ರಿಲೀಸ್ ಈ ಸತಿ ಆಗ್ತಾ ಇದೆ. ಸೊ, ನಾವು ತುಂಬಾ ಕಾಯ್ತಿರುವಂತಹ ಸೂ ಫ್ರಮ್ ಸೋಫ್ ಫಿಲ್ಮು ಸೆಪ್ಟೆಂಬರ್ 9 ಜಿಯೋ ಹಾಟ್‌ಸ್ಟಾರ್ ಅಲ್ಲಿ ರಿಲೀಸ್ ಆಗ್ತಿದೆ. ಡೈರೆಕ್ಟರ್ ಜೆ.ಪಿ. ತುಮಿನಾಡ್ ಅವರು ಆಲ್ಮೋಸ್ಟ್ ಈ ಫಿಲಂ ಬಗ್ಗೆ ತುಂಬಾನೇ ಮಾತಾಡಿದೀವಿ ಮುಂಚೆನೆ. ಸೊ, ಹಾಗಾಗಿ ಈ ಮೂವಿ ತುಂಬಾ ಚೆನ್ನಾಗಿದೆ. ಖಂಡಿತ ಯಾರಾರು ನೋಡಿಲ್ಲ ಅಂದ್ರೆ ಥಿಯೇಟ್ರಲ್ಲಿ OTT ರಿಲೀಸ್ ಆಗ್ತಿದೆ ನೋಡಿ ZEE5 ಅಲ್ಲಿ ಸೆಪ್ಟೆಂಬರ್ 9. ಸೊ, ಹಾಗಾಗಿ ಅದನ್ನ ಖಂಡಿತ ನೋಡಬಹುದು. ಕನ್ನಡ ಫಿಲಮ್ಸ್‌ನ ನೀವು OTTಯಲ್ಲಿ ನೋಡಿದ್ರುನು ಕನ್ನಡಕ್ಕೆ ಸಪೋರ್ಟ್ ಮಾಡ್ದ ಹಾಗೇನೆ. ಸೊ, ಅವಾಗ ಇನ್ನೂ ಹೆಚ್ಚು ತಗೋತಾರೆ OTT ಅವರು. ಸೊ, ಹಾಗಾಗಿ ಎಲ್ಲ ಸಪೋರ್ಟ್ ಮಾಡಿ ಕನ್ನಡ ಮೂವಿಗೆ ಅಂತ ಹೇಳ್ತೀನಿ. ನೆಕ್ಸ್ಟು ಇನ್ನೊಂದು, ಈ ಮೂವಿ 120 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ. ಸೊ, ಹಾಗಾಗಿ ಖಂಡಿತ ಈ ಮೂವಿನ ಒಂದ್ಸತಿ ನೋಡಿ. ನೆಕ್ಸ್ಟು ನಮ್ಮ ಕನ್ನಡ ಮೂವಿ ಇನ್ನೊಂದು ಎಕ್ಕ ಮೂವಿ ಬಗ್ಗೆ ನಾವು ತುಂಬಾನೇ ಮಾತಾಡಿದ್ದೀವಿ. ಸೊ, ಈ ಮೂವಿನೂ ತುಂಬಾ ಚೆನ್ನಾಗಿದೆ. ನಮ್ಮ ಯುವರಾಜ್ ಕುಮಾರ್ ಅವರು ಮತ್ತೆ ಸಂಜನಾ ಆನಂದ್ ಅವರು, ಸಂಪದಾ ಅವರು, ಶ್ರುತಿ ಅವರು ಒಳ್ಳೊಳ್ಳೆ ಆಕ್ಟರ್ಗಳು ಸೇರ್ಕೊಂಡು ಮಾಡಿರುವಂತಹ ಮೂವಿ. ಹಾಗಾಗಿ ಇದೂನು OTT ರಿಲೀಸ್ ಆಗ್ತಿದೆ. ಇದು ZEE5 ಅಲ್ಲಿ ಆಗ್ತಿದೆ. ZEE5 ಅಲ್ಲಿ ಆಗ್ತಿದೆ. ಯಾವತ್ತೂ ಎಕ್ಸಾಕ್ಟ್ ಆಗಿ ಅಪ್ಡೇಟ್ ಕೊಟ್ಟಿಲ್ಲ, ಬಟ್ ಸೆಪ್ಟೆಂಬರ್ 1 ಮತ್ತೆ 2 ವೀಕಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ, ಹಾಗಾಗಿ ಇದು ಒಂದು ಒಳ್ಳೆ ಮೂವಿ. ಖಂಡಿತ ಇದನ್ನು OTT ಅಲ್ಲಿ ನೋಡಿ. ನೆಕ್ಸ್ಟ್ ಇನ್ನೊಂದು OTT ರಿಲೀಸ್ ಅಂದ್ರೆ ಕೂಲಿ ಮೂವಿ. ಅದು ಸೆಪ್ಟೆಂಬರ್ 11 ರಿಲೀಸ್ ಆಗ್ತಿದೆ. ರಜನಿಕಾಂತ್ ಅವರು, ಉಪೇಂದ್ರ ಅವರು, ರಚಿತಾ ರಾಮ್ ಅವರು, ನಾಗಾರ್ಜುನ್ ಅವರು ಅಭಿನಯಿಸಿರುವಂತಹ ಈ ಕೂಲಿ ಚಿತ್ರ ತುಂಬಾನೇ ಸಂಚಲನ ಮಾಡಿರುವಂತಹ ಚಿತ್ರ. ತುಂಬಾ ಚೆನ್ನಾಗೂ ಇದೆ ಮೂವಿ. ಸೊ, ಹಾಗಾಗಿ ಇದು ಅಮೆಜಾನ್ ಪ್ರೈಮ್ ಅಲ್ಲಿ ರಿಲೀಸ್ ಆಗ್ತಿದೆ. ಸೊ, ಇಂಟ್ರೆಸ್ಟೆಡ್ ಇರೋರು ನೋಡಬಹುದು. ಇನ್ನೊಂದು ತುಂಬಾ ಒಳ್ಳೆ ಇಂಪಾರ್ಟೆಂಟ್ ಮೂವಿ ಅಂದ್ರೆ ಸಯ್ಯಾರ ಮೂವಿ. ಸಯ್ಯಾರ ಮೂವಿ ಸೆಪ್ಟೆಂಬರ್ 12 ನೆಟ್ಫ್ಲಿಕ್ಸ್ ಅಲ್ಲಿ ಬರ್ತಿದೆ ನೋಡಿ. ಅಹಾನ್ ಪಾಂಡೆ, ಅನೀತ್ ಪಡ್ಡಾ ಮತ್ತೆ ಮಾಡಿರುವಂತಹ ಮೂವಿ. ಇದೊಂದು ರೊಮ್ಯಾಂಟಿಕ್ ಫಿಲ್ಮು. ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ. ತುಂಬಾ ಒಳ್ಳೆ ಹೆಸರು ಮಾಡಿರುವಂತಹ ಮೂವಿ. ಹಾಗಾಗಿ ಇದನ್ನು ನೋಡಬಹುದು ಇಂಟ್ರೆಸ್ಟೆಡ್ ಇರೋರು. ಬಟ್ ಈ ಮೂವಿಯಲ್ಲಿ ಎಲ್ಲ ಹೊಸಬ್ರೇನೆ, ಬಟ್ ತುಂಬಾ ಚೆನ್ನಾಗಿದೆ. ಸಾಂಗ್ಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ, ಹಾಗಾಗಿ ಈ 4 ಮೂವಿಗಳು OTT ರಿಲೀಸ್ ಆಗ್ತಿದೆ. ಸೊ, ಯಾರ್ಯಾರು ಮೂವಿಗಳು ಥಿಯೇಟ್ರಲ್ಲಿ ನೋಡಿಲ್ಲ ಅಥವಾ ಥಿಯೇಟ್ರಲ್ಲಿ ನೋಡಿರೋ ಇನ್ನೊಂದ್ಸತಿ ನೋಡಬೇಕು ಅಂತಿದ್ರೆ ಖಂಡಿತವಾಗಿ OTTಯಲ್ಲಿ ನೋಡಿ. ಈ ಅಪ್ಡೇಟ್ಗಳನ್ನ ತರಕ್ಕೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ನಿಮ್ಮ ತನಕ ತಲುಪಿಸಿರ್ತೀವಿ. ಸೊ, ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.